ಕಾರ್ಯಕ್ರಮದಲ್ಲಿ ನೆಲೆಗಟ್ಟಿದೆ. ಅದರ ಆಧಾರದ ಮೇಲೆ ಹೋಗ್ತೇನೆ. ಹೌದು, ಕುಮಾರಸ್ವಾಮಿ ಸರ್ಕಾರವನ್ನು ತೆಗೆದವರು ನೀವು. ನಾನು ಯಾವ ವೇದಿಕೆಯಲ್ಲಿ ಬೇಕಾದರೂ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಒಬ್ಬ ಅತ್ಯಂತ ಮುಂದುವರೆದ ಸಮಾಜ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳ್ತಾ ಇದ್ರು, ಕರ್ನಾಟಕದ ಲೋಕಸೇವಾ ಆಯೋಗದಲ್ಲಿ ಬಹಳ ಏರುಪೇರಾಗಿದೆ, ಬದಲಾವಣೆ ಮಾಡಬೇಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಶ್ಯಾಮ್ ಭಟ್ ಅವ್ರನ್ನ 6 ವರ್ಷ ಕರ್ನಾಟಕದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮಾಡಿದ್ಯಾರು? ಅವತ್ತು ನೀವು ಹಿಂದುಳಿದವ್ರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಮತೀಯ ಅಲ್ಪಸಂಖ್ಯಾತರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಕೇವಲ ಅಹಿಂದ ಸ್ವಾರ್ಥಕ್ಕೆ ನೀವೇನು ಬೆಳೆಸ್ತಾ ಇದ್ದೀರಿ? ವಾಸ್ತವಾಂಶ ಈ ಪ್ರಶ್ನೆ ನೀವು ನಿಮ್ಮ ಮನಸ್ಸಿಗೆ ಹಾಕೊಳ್ಳಿ, ಸತ್ಯ ಹೊರಗೆ ಬರುತ್ತೆ. ನಾನು ಒಬ್ಬ ಮುಸ್ಲಿಂ ಲೀಡರ್ನ ಗೆಲ್ಲಿಸಲಿಕ್ಕೆ ದತ್ತ ಇದ್ದಾರೆ, ಧೀರೇಂದ್ರ ನಾರಾಯಣ್ ರ್ಯಾಲಿ ಮಾಡಿದ್ರು. ಆ ರ್ಯಾಲಿಗೆ ಬರಲಿಲ್ಲ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯವರು. ಸಭೆ ಮುಗಿಯುವ ಕೊನೆಯ ಘಟ್ಟದಲ್ಲಿ ಮೆಲುಕು ಹಾಕಲಿಕ್ಕೆ ಬಂದರು. ತುಂಬ ವಿಷಯ ಮಾತಾಡುವರು. ಕುಮಾರಸ್ವಾಮಿಯವರು ಅಂಗವಿಕಲರ ಬಗ್ಗೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅಂಗವಿಕಲರನ್ನೆಲ್ಲ ಸೇರಿಸಿ ಅವ್ರಿಗೆ 1 ತಿಂಗಳಿಗೆ 1000 ರೂಪಾಯಿ ಮಾಸಾಶನ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರೆ ಅದು ಶ್ರೀಮಾನ್ ಕುಮಾರಸ್ವಾಮಿಯವರು ಅದನ್ನು ನಾನು ಈ ಸಭೆ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡುತ್ತೇನೆ. ಇನ್ನು ಹಲವಾರು ವಿಷಯಗಳು ಹೇಳಬಹುದು. ನಾನು ಹೆಣ್ಣು ಮಕ್ಕಳಿಗೆ ಏನೇನು ಆರ್ಥಿಕ ನೆರವನ್ನು ಕೊಡತಕ್ಕಂಥ ತೀರ್ಮಾನ ಮಾಡಿದರು. ಹೀಗೆ ಜಾತ್ಯತೀತ ಜನತಾದಳಕ್ಕೆ ಒಂದು